ಸರ್ ಮೊದಲಿಗೆ ಕಮ್ ಬ್ಯಾಕ್ ಮಾಡ್ತಿರೋದಕ್ಕೆ ನಿಮಗೆ ವೆಲ್ಕಮ್ ಬ್ಯಾಕ್ ಟು ಹೌದು ಒಂದು ಸಿಂಬಲ್ ಜೊತೆ ಏನು ಎಲ್ಲ ಒಟ್ಟೋದೇನ ಹತ್ರ ಹೇಳ್ತಾ ಇದ್ದೀರಾ ಹಂಗಲ್ಲ ಸರ್ ಒಂದು ಅಂದ್ರೆ ಹಂಗೆ ಆಗಿತ್ತು ನೀವು ಮತ್ತೆ ಈ ಕಡೆ ಸಿಗಲ್ಲ ನಮಗೆ ವಿಧಾನಸೌಧದಲ್ಲೇ ಬಿಸಿ ಆಗ್ತೀರಾ ಅನ್ನೋ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು ಬಟ್ ಬ್ಯಾಡ್ ಲಕ್ ಅನ್ಸುತ್ತೆ ಅವ್ರ ಗುಡ್ ಲಕ್ಕು ನಮ್ಮ ಬ್ಯಾಡ್ ಲಕ್ಕು ಅಲ್ಲಿ ಹೋಗ್ಲಿಲ್ಲ ಇಲ್ಲ ಜನಗಳು ಪಾಪ ನಮ್ಮ ಕರ್ನಾಟಕ ಜನಗಳು ಬ್ಯಾಡ್ ಲಕ್ ಅಂತ ಹೇಳ್ಬೇಕು ಓಕೆ ಸರ್ ಸರ್ ಹೇಳಿ ಈಗ ಅಂದರೆ ನೀವು ಸಿಂಬಲ್ನ ಇಂಟ್ರೊಡ್ಯೂಸ್ ಮಾಡಿದವ್ರು ನೀವೇ ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಸಿಂಬಲ್ಗಳನ್ನ ಬಳಸ್ಕೊಂಡು ಸಿನಿಮಾ ಮಾಡಿದ್ರು ಸೊ ಒಂದು ಗ್ಯಾಪ್ ಆದಮೇಲೆ ನಿಮ್ಮ ಪ್ರಜಾಕಾರಣ ಅದೆಲ್ಲದರ ಮಧ್ಯದಲ್ಲಿ ತೊಡಗಿಸ್ಕೊಂಡಿದ್ರಿಂದ ಅದಾದ ನಂತರ ಈಗ ಐ ಲವ್ ಯು ಮೂಲಕ ವಾಪಸ್ ಬರ್ತಿದ್ರಿ ಒಂದು ಸಿಂಬಲ್ ಇಟ್ಕೊಂಡೇ ಮಾಡಿರುವಂಥ ಸಿನಿಮಾ ಸೊ ನಿಮಗೆ ಈ ಕಥೆಯಲ್ಲಿ ಏನು ವಿಶೇಷ ಅಂತ ಅನಿಸಿದ್ದು ಚಂದ್ರ ಅವ್ರು ಹೇಳಿದ್ದಾರೆ ಇಲ್ಲ ನಿಜವಾಗ್ಲೂ ನೋಡಿ ಆಮೇಲೆ ಎಷ್ಟು ಇದಾಗಿದೆ ನೋಡಿ ನೀವು ಹೇಳ್ದಂಗೆ ಪ್ರಜಾಕೀಯ ಮಾಡೋಕ್ಕೆ ಹೊರಟ್ರ ಮೇಲೆ ಐ ಲವ್ ಯು ಅಂತ ಕರಿತಾ ಇದ್ದಾರೆ ಮತ್ತಿವರು ಅಂದರೆ ಜನಗಳು ಕೂಡ ಈ ಲವ್ ಏನೋ ನಮ್ಮ ಪ್ರಜಾಕಾರಣದ ಕಾನ್ಸೆಪ್ಟನ್ನ ಲವ್ ಮಾಡಿದ್ರು ಅದಕ್ಕೆ ಕರೆಕ್ಟಾಗಿ ಸಿಂಬಾಲಿಕಾಗಿ ಐ ಲವ್ ಯು ಅಂತ ಒಂದು ಸಬ್ಜೆಕ್ಟ್ ಮಾಡ್ಕೊಂಬಂದ್ರಿ ಇವರು ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಫಸ್ಟ್ ಟೈಮ್ ಇವರು ಒಂದು ಲೈನ್ ಹೇಳಿದಾಗ ನಾನೇನು ಇವ್ರು ಸಿನಿಮಾ ನೋಡಿ ಬಂದು ಕತೆ ಹೇಳ್ತೀರ ಅಂತ ಕೇಳಿದೆ ಏನು ಅಷ್ಟು ಪಕ್ಕಾ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅಂತ ಯಾವಾಗಲೇ ಆದರೂ ಒಂದು ಸಿನಿಮಾ ಸ್ಕ್ರಿಪ್ಟ್ ಅಂದರೆ ಡಿಸ್ಕಷನ್ ಸ್ಟೇಜಲ್ಲಿ ಹೆಂಗಿರುತ್ತೆ ಅಂದರೆ ಸ್ವಲ್ಪ ಇಲ್ಲಿ ಇದೇನೋ ಮಾಡ್ತಾಯಿದ್ದೀನಿ ಅದೇನೋ ಮಾಡ್ತಿದ್ದೀವಿ ಅಂತ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ಗಳು ಸ್ವಲ್ಪ ಇದು ಇರುತ್ತೆ ಇವ್ರು ಬರೀ ಲೈನ್ ಹೇಳ್ತೀನಿ ಅಂದ್ಬಿಟ್ಟು ಫುಲ್ ಸಿನಿಮಾನೇ ಹೇಳ್ಬಿಟ್ರು ನನಗೆ ಅವತ್ತು ಎಷ್ಟು ಎಮೋಷನಲ್ ಆಗಿದ್ವಿ ಅಂದರೆ ಅವರು ಅಷ್ಟೇ ಎಮೋಷನಲ್ ಆಗಿ ಹೇಳ್ಬೇಕಾದ್ರೆ ನಾನು ಅಷ್ಟೇ ಎಮೋಷನಲ್ ಆದೆ ಅದೊಂದು ಸಪ್ರೇಟ್ ಒಂದು ಜರ್ನಿ ಥರ ಇತ್ತು ಅಷ್ಟು ಅದ್ಭುತವಾಗಿ ಒಂದು ಸ್ಕ್ರಿಪ್ಟ್ ಮಾಡಿದ್ದಾರೆ ತುಂಬ ಈಗಿನ ಯೂತ್ಸ್ಗೆ ಈಗಿನ ಟ್ರೆಂಡ್ಗೆ ನಾನು ಅದೇ ಹೇಳೋದು ಏನೋ ಒಂಥರ ಏನೋ ಚಂದ್ರು ರೀಲೋಡೆಡ್ ಇದು ಏನು ಈ ಥರ ಸ್ಕ್ರಿಪ್ಟ್ ಮಾಡಿದ್ದೀರಾ ನೀವು ಅಂತ ಯಾರು ಕಂಪ್ಲೀಟ್ ಈಗಿನ ಯೂತ್ಸನ್ನು ಇಟ್ಕೊಂಡು ಮೈಂಡಲ್ಲಿ ಇವರೇ ಒಬ್ಬ ಈಗಿನ ಯೂತಾಗಿ ಒಂದು ಸಬ್ಜೆಕ್ಟ್ ಮಾಡಿ ಪ್ಲಸ್ ಆ ಮೆಚುರಿಟಿನ ಇಟ್ಟು ಆ ಥರ ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ ತುಂಬ ಅದ್ಭುತವಾದ ಸಿನಿಮಾ ಆಗುತ್ತಿದ್ದು ಆಮೇಲೆ ಅವರು ಏನೋ ಹೇಳೋದು ಬೇಕಾಗಿಲ್ಲ ಪಬ್ಲಿಸಿಟಿ ಇರ್ಬೋದು ಮೇಕಿಂಗಲ್ಲಿ ಇರ್ಬೋದು ಎಲ್ಲ ಅದ್ಭುತವಾಗಿ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ಸೊ ಚಂದ್ರ ಅವ್ರಿಗೆ 10ನೇ ಸಿನಿಮಾ ಅಲ್ಲ ಇದು 10 ಆದ್ರ ಮೇಲೆ 10 ಬಿಟ್ಟಿದ್ದೀರಾ ನೀವು ಇವಾಗ ಇನ್ನು 11ರಿಂದ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಸರ್ ಫೋಟೋ ಶೂಟಲ್ಲಿ ತುಂಬಾ ಹೆಂಗಾಗಿ ಕಾಣಿಸ್ತಾ ಇದ್ದೀರಾ ಕಾಲೇಜ್ ಹುಡುಗಂತರ ಬ್ಯಾಗ್ ಎಲ್ಲ ಹಾಕೊಂಡು ಅದ್ರ ಬಗ್ಗೆ ಒಂದಷ್ಟು ಇಲ್ಲ ಅದೇನೋ ಪ್ರಜಾಕೀಯದಲ್ಲಿ ಓಡಾಡಿ ಸಣ್ಣ ಆಗ್ಬಿಟ್ಲೇನೋ ನಾನು ಸ್ವಲ್ಪ ಮೋರ್ ಸ್ಪಿರಿಚುವಲ್ ದೆನ್ ಪೊಲಿಟಿಕಲ್ ಸ್ಪಿರಿಚುವಲ್ ಅವರು ಸ್ವಲ್ಪ ಈ ಕಡೆಗೆ ಮ್ಯಾಚ್ ಆಗೋದು ಕಷ್ಟ ಆಗುತ್ತೆ ಅನ್ಸುತ್ತೆ ಅಂದರೆ ಯಾವ ಥರ ಮೋರ್ ಆಫ್ ಸ್ಪಿರಿಚುವಲ್ ಎಲ್ಲೋ ಇದ್ದೀರಾ ನೀವು ಪೊಲಿಟಿಕಲ್ ಇನ್ನ ಕೆಳಗಡೆ ಅದಕ್ಕಿಂತ ಅನಿಸ್ತಾ ಇದೆ ಇಲ್ಲ ಆ್ಯಕ್ಚುಲಿ ನೋಡಿ ನಮ್ಮ ಸಂವಿಧಾನನೇ ತುಂಬ ಸ್ಪಿರಿಚುವಲ್ ಅದು ಅಲ್ಲ ಹೌದು ಟ್ರೂತ್ ಇರೋದು ಅದು ನಮ್ಮನ್ನು ಎಲ್ಲೋ ಕರ್ಕೊಂಡೋಗಿದ್ದಾರೆ ಅಷ್ಟೇ ಜನಗಳನ್ನ ಜನಗಳಿಗೆ ಇವಾಗ ಅದನ್ನು ಹೇಳಿದಾಗ ಈ ನಿಜಾನ ಇದು ಭ್ರಮಾಲೋಕನ ಅನ್ನೋ ಥರ ಅನ್ನಿಸ್ತಾ ಇದೆ ಬಟ್ ಆ್ಯಕ್ಚುಲಿ ಇದು ಟ್ರೂತ್ ನಾನು ಹೇಳ್ತಾ ಇರೋದು ಖಂಡಿತ ಆಗುತ್ತೆ ನಾವು ಅದಕ್ಕೆ ಒಂದು ಹೊಸ ಪಕ್ಷನ ರಿಜಿಸ್ಟರ್ ಮಾಡಿದ್ದೀವಿ ಏನೋ ತುಂಬ ಜನ ಸೇರಿದ್ವಿ ನಾವು ಇವಾಗ ಸ್ಟಾರ್ಟ್ ಮಾಡ್ಬೇಕು ನಾವು ಇವಾಗಿಂದನೇ ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಪ್ರೆಸೆಂಟ್ ಮೂಮೆಂಟ್ ಗುಡ್ ಸರ್ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂದಷ್ಟು ನಿಮ್ಮ ಟೀಮ್ ಬಗ್ಗೆ ಅವರು ಚಂದ್ರು ಸರ್ ಅಂತ ರಿವೀಲ್ ಮಾಡಲಿಲ್ಲ ಸೊ ನೀವಾದ್ರೂ ನಿಮ್ಮ ಪಾತ್ರ ನಾನು ಇಡೀ ಕಥೆನೇ ಹೇಳ್ಬಿಡ್ತೀನಿ ಅಷ್ಟು ಎಕ್ಸೈಟ್ ಆಗಿದ್ದೀನಿ ಇಲ್ಲ ಇಲ್ಲಿ ಅದಕ್ಕೆ ಪಕ್ಕದಲ್ಲಿ ಇವನ್ನ ಕೂರಿಸ್ಕೊಂಡೆ ಎಷ್ಟು ಹೇಳಬೇಕು ಎಷ್ಟು ಬಿಡಬೇಕು ಅಂತ ಇಲ್ಲ ಅದನ್ನು ನೀವು ತೆರೆ ಮೇಲೆ ನೋಡ್ರೇ ಮಜಾ ಅದು ಯಾಕಂದರೆ ನನಗೆ ಸಿಕ್ಕ ಒಂದು ಖುಷಿ ಇನ್ನೂ ಹತ್ತಿರ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಮೇಕಿಂಗ್ ಆದ್ರ ಮೇಲೆ ಅದನ್ನು ಸಿನಿಮಾದಲ್ಲೇ ನೋಡಿ ಗೆಟಪ್ಸ್ ಭಾಳ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿದ್ದಾರೆ 2 ಟೈಪ್ ಗೆಟಪ್ಸ್ ಬರುತ್ತೆ ಸಿನಿಮಾದಲ್ಲಿ ಬಟ್ ಅದನ್ನು ಸಿನಿಮಾಲ್ಲಿ ನೋಡಿ ಚೆನ್ನಾಗಿರುತ್ತೆ ಹೇಳೋದಕ್ಕಿಂತ ಸರ್ ನೀವು ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಹೇಳ್ದವರು ಈಗ ನೀವೇ ಐ ಲವ್ ಯು ಅಂತಿದೆ ಅದು ಒಂದಿಷ್ಟು ಕ್ಯೂರಿಯಾಸಿಟಿ ಕಾರಣ ಆಗಿದೆ ಅದೇ ನೋಡಿ ಅವ್ರ ಸ್ಪೆಷಾಲಿಟಿ ಅದು ಅದೇ ಇಮೇಜ್ ಇಟ್ಕೊಂಡು ಮಾಡಿದ್ದಾರೆ ಬೇರೆ ಹಳೆ ಉಪೇಂದ್ರ ಇಮೇಜ್ ಇಟ್ಕೊಂಡು ಕತೆ ಮಾಡಿ ಐ ಲವ್ ಯು ಅಂತ ಹೇಳಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನೋ ಸ್ಪೆಷಾಲಿಟಿ ಇರಲೇಬೇಕಲ್ವಾ ಅದೇ ತುಂಬ ಕ್ಯೂರಿಯಾಸಿಟಿ ಹುಟ್ಟಿದೆ ಒಂದಿಷ್ಟು ಹಿಂಟ್ ಕೊಡೋದಾದರೆ ಸರ್ ಇಷ್ಟೇ ಹೇಳಿರೋದು ನಮಗೆ ಇದೆಲ್ಲ ವೈರಲ್ ಮಾಡಿಬಿಟ್ಟಿದ್ರು ಆಲ್ರೆಡಿ ಫೇಸ್ಬುಕ್ಕಲ್ಲಿ ಇರೋಬರೆಲ್ಲ ಈಗ ಆಗ್ತಾ ಇದ್ದಾರೆ ಸರ್ ಪ್ರೀತಿ ಅಂದರೆ ನಿಮ್ಮ ಪ್ರಕಾರ ಏನು ಸರ್ ಆಗೋದು ಸಿನಿಮಾ ಪ್ರಕಾರ ಹೇಳ ನನ್ನ ಪ್ರಕಾರ ಹೇಳಿ ಸಿನಿಮಾ ಪ್ರಕಾರ ಸಿನಿಮಾಲಿ ಹೇಳ್ತೀನಿ ಇಲ್ಲಿ ಪ್ರಕಾರ ನೋಡಿ ನೀವು ಎಲ್ಲವೂ ಪ್ರೀತಿ ನನ್ನ ಪ್ರಕಾರ ಎವ್ರಿಥಿಂಗ್ ಈಸ್ ಪ್ರೀತಿನೇ ದೇವರು ಅದನ್ನು ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ ಲವ್ ಈಸ್ ಗಾಡ್ ಅಂತ ಇಟ್ ಈಸ್ ಅಲ್ಟಿಮೇಟ್ಲಿ ಬಟ್ ಆ ಲವ್ ಏನು ಅನ್ನೋದು ನಾವು ಬೇರೆ ಥರ ತಗೊತೀವಿ ಅಷ್ಟೇ ನಿಜವಾದ ಲವ್ ಅರ್ಥ ಆದಾಗ ಎಲ್ಲವೂ ದೇವರೇ ಎಲ್ಲವೂ ಗಾಡ್ ಅಂತ ಹೇಳಿದ್ದೀನಿ ನಾನು ತುಂಬ ಸತಿ ಸರ್ ನೆಕ್ಸ್ಟ್ ರಿಲೀಸ್ಗೆ ರೆಡಿ ಇರೋದು ಸಿನಿಮಾ ಯಾವ ಸಿನಿಮಾ ಬರ್ಬೋದು ಈಗ ಹೋಮ್ ಮಿನಿಸ್ಟರ್ ರೆಡಿ ಇದೆ ಮೊನ್ನೆ ಮಲೇಷ್ಯಾಗೆ ಹೋಗಿ ಸಾಂಗ್ ಮಾಡ್ಕೊಂಡ್ಬಂದ್ವಿ ಅದ್ರ ಎಡಿಟಿಂಗ್ ವರ್ಕ್ ನಡೀತಾ ಇದೆ ಇನ್ನೊಂದು 1.5 ತಿಂಗಳಲ್ಲಿ ಅದು ರೆಡಿ ಆಗುತ್ತೆ ಅದಾದಮೇಲೆ ಐ ಲವ್ ಯೂನೇ ಸರ್ ಪ್ರಜಾಕೀಯ ಅನೌನ್ಸ್ ಮಾಡಿದಾಗ ಉಪೇಂದ್ರ ಅವರು ಸಂಪೂರ್ಣವಾಗಿ ಪ್ರಜಾಕೀಯದಲ್ಲಿ ತೊಡಗಿಸ್ಕೊಂತಾರೆ ಸಿನಿಮಾಗೆ ಬರಲ್ಲ ಅಂತಕ್ಕಂಥ ಮಾತುಗಳು ದಟ್ಟವಾಗಿ ಕೇಳಿ ಬಂದಿತ್ತು
ಅಭಿಮಾನಿಗಳು ಸಾಕಷ್ಟು ಆತಂಕಗೊಂಡಿದ್ರು. ಈಗ ಐ ಲವ್ ಯು ಸಿನಿಮಾ ಅನೌನ್ಸ್ ಮಾಡಿದ ತಕ್ಷಣ ಚಂದ್ರಣ್ಣ ಅವರು ಬ್ರಹ್ಮ ಸಿನಿಮಾದ ನಂತರ ನಿಮ್ಮ ಕಾಂಬಿನೇಷನ್ ಉಪೇಂದ್ರ ಅವರು ಕಂಬ್ಯಾಕ್ ಮಾಡ್ತಿದ್ದಾರೆ ಅಂತ ಅಭಿಮಾನಿಗಳೆಲ್ಲ ಸಖತ್ ಖುಷಿಯಾಗಿದ್ದಾರೆ. ಉಪ್ಪಿ ಕಂಬ್ಯಾಕು, ಉಪ್ಪಿ ರಿಟರ್ನ್ ಅಂತ. ಸೊ ಅದ್ರ ಬಗ್ಗೆ ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ಇಲ್ಲ, ನಾನು ಅವಾಗಿಂದನೂ ಹೇಳಿದ್ದೆ, ನಾನು ಏನಂದರೆ ಹೋಗ್ತಿರೋದು, ನಾನು ಇದನ್ನು ಏನಂದರೆ ಯಾರು ಓವರ್ ನೈಟ್ ಒಂದು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ನಾನು ಹೊರಟಿರೋ ದಾರಿಲಿ ಇಟ್ ಟೇಕ್ಸ್ ಟೈಮ್ ಅಂತ. ಯಾಕಂದರೆ ಆ ಟ್ರೂತ್ ಸ್ವಲ್ಪ ನಿಧಾನವಾಗಿ ಪೆನೆಟ್ರೇಟ್ ಆಗಬೇಕು ಜನಗಳಲ್ಲಿ, ನಂಬಿಕೆ ಬರಬೇಕು ಜನಗಳಿಗೆ ನಮ್ಮ ಬಗ್ಗೆ. ಇವ್ರು ಹೇಳ್ತಿರೋದು ಆಗುತ್ತಾ ಸತ್ಯನ ಅನ್ನೋದು. ನಾನು ಮುಂಚೆಯಿಂದ ಹೇಳಿದ್ದೆ, ನಾನು ಯಾವುದನ್ನು ಬಿಡ್ತಾ ಇಲ್ಲ. ನಾನು ಆವಾಗಿಂದ ಹೇಳಿದ್ದೆ, ನಾನು ಸಿನಿಮಾ ನನ್ನ ದಾರಿ, ಪ್ರಜಾಕೀಯ ನನ್ನ ಗುರಿ ಅಂತ. ಸುಮಾರು 10 ವರ್ಷದಿಂದ ನನಗೆ ಅದು ಇನ್ನೂ ಕಲ್ಪನೆಗೆ ಸಿಕ್ಕಿರಲಿಲ್ಲ. ಆ ಕನ್ಫ್ಯೂಷನಲ್ಲೇ ನಾನು ಸಿನಿಮಾದಲ್ಲಿ ಮಾಡ್ತಾ ಬರ್ತಿದ್ದೆ, ಹೇಳ್ತಾನೂ ಇದ್ದೆ. ನಾನು ಸುಮಾರು 15-20 ವರ್ಷ ಹೇಳ್ತಿಲ್ಲ, ನಾನು ಬಂದಿರೋ ಸಿನಿಮಾಗೆಲ್ಲ ಬೇರೆ ಉದ್ದೇಶಕ್ಕೋಸ್ಕರ ಅಂತ. ಬಟ್ ಈಗ ಒಂದು ಪಕ್ಕ ಒಂದು ಇದು ಸಿಕ್ಕಿದೆ, ಇದು ಆಗುತ್ತೆ, ಮಾಡ್ಬೋದು ಅನ್ನೋ ನಂಬಿಕೆ ಬಂದಿದೆ. ಖಂಡಿತ ಆ ದಾರಿಯಲ್ಲಿ ಹೋಗ್ತೀನಿ. ಸಿನಿಮಾನೂ ಬಿಡಲ್ಲ, ಸಿನಿಮಾಲಿ ಇಡ್ತೀನಿ ಖಂಡಿತ. ಏನೋ ಅದನ್ನೂ ಮಾಡ್ತೀನಿ ಆ್ಯಕ್ಚುಲಿ. ಬಟ್ ನನಗೆ ಅದು ಮೋರ್ ಇಂಪಾರ್ಟೆಂಟ್ ನನಗೆ. ಆ್ಯಕ್ಚುಲಿ ಇವಾಗ ನನ್ನ ಲೈಫಲ್ಲಿ ಅದು ತುಂಬ ಇಂಪಾರ್ಟೆನ್ಸ್, ಅದಕ್ಕೆ ಜಾಸ್ತಿ ಕೊಡ್ತೀನಿ ನಾನು. ಬಟ್ ಅದಕ್ಕೇನಾದರೆ ಟೈಮ್ ಇರೋದ್ರಿಂದ ಈಗ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಇವಾಗ. ನಿಮ್ಮ ಒಂದಿಷ್ಟು ರಿಜಿಸ್ಟ್ರೇಷನ್ ಆಗಿದೆ, 2 ಕಡೆ ಒಂದು ವಿಧಾನಸಭೆದ ಒಂದು ಬೈ ಎಲೆಕ್ಷನ್ ನಡೀತಿದೆ. ಅದ್ರ ಕಡೆ ಏನಾದರೂ ತಲೆಯಲ್ಲಿ ಓಡ್ತಿದೆ, ರನ್ ಆಗ್ತಿದೆ ಒಂದು, ಮತ್ತೆ ನೆಕ್ಸ್ಟ್ ಲೋಕಸಭೆ ಬರ್ತಿದೆ. ಅಲ್ಲ, ಅದು ನೋಡೋಣ. ಯಾಕಂದರೆ ನಾನು ಹೊರಟಿದ್ದೆ ಒಂದು ಏನೋ ಕಂಪ್ಲೀಟ್ ಚೇಂಜ್ ಅಂತ, ಒಂದು ದೊಡ್ಡದಾಗಿ ರೆವಲ್ಯೂಷನರಿ ಚೇಂಜ್ ಆಗಬೇಕಿದೆನಾ ಅಂತ. ಸಣ್ಣ ಪುಟ್ಟದಾಗ ಹೋಗಿ ಮಾಡೋದು ಕಷ್ಟ ಆಗುತ್ತದು. ಎಲ್ಲೋ ಒಂದು ಕ್ಷೇತ್ರದಲ್ಲಿ ನನ್ನೇ ಕರೆದ್ರು, ತುಂಬ ಜನ ಎಲ್ಲೋ ನಿಂತ್ಕೊಬೋದಾಗಿತ್ತು, ಯಾವುದೋ ಪಕ್ಷ ಸೇರ್ಕೊಬೋದಾಗಿತ್ತು. ಬಟ್ ನನಗೆ ಅನಿಸಿದ್ದು, ನಾನು ಇದನ್ನು ಮಾತಾಡಿದೆ ಎಲ್ಲರ ಹತ್ರನೂ, ಇದು ನಾನು ಅನ್ಕೊಂಡಿರೋದು ಆಗುತ್ತಾ ಇದರಲ್ಲಿ ಅಂತ. ಅವ್ರು ಹೇಳೋದು, ನೀವು ಟ್ರೈ ಮಾಡ್ಬೋದು ಅಷ್ಟೇ, ನೀವು ಅನ್ಕೊಂಡ್ರೆ ಒಂದು 30% ಆಗ್ಬೋದು, ಟ್ರೈ ಮಾಡಿ ಅಟ್ಲೀಸ್ಟು ಅಂತ. ಬಟ್ ನನಗೆ ಅದಕ್ಕಿಂತ ಸ್ವಲ್ಪ ಈಗ ಹೊರಟಿರೋ ದಾರಿನೇ ಚೆನ್ನಾಗಿದೆ ಅನ್ನಿಸ್ತಾ ಇದೆ. ಫುಲ್ ಫ್ಲೆಜ್ಡ್ ಆಗಿ ಮಾಡೋಣ ಅಂತ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳು ನೋಡಿದಾಗ ಪ್ರಜಾಕೀಯ ಎಲ್ಲ ಒಂದ್ ಕಡೆ ಈ ಒಂದು ಎಲೆಕ್ಷನ್ ಅಲ್ಲಿ ನಿಂತಿದ್ರೆ ಒಂದು 10-15 ಸೀಟ್ ಬಂದಿದ್ರೆ ಅದು ಬೇರೆ ತರ ಇರ್ತಿತ್ತು ಅಂತ ನಿಮ್ಗೆ ಏನಾದ್ರು ಅನಿಸ್ತಾ, ನೀವು ರಿಗ್ರೆಟ್ ಮಾಡ್ಕೊಂಡ್ರ ಅಂತ? ಇಲ್ಲಪ್ಪ, ಆ ಥರ ಏನಿಲ್ಲ. ಆಗೋದೆಲ್ಲ ಒಳ್ಳೇದಕ್ಕೇನೆ, ಈಗ ಆಗ್ತಿರೋದು ಒಳ್ಳೇದಕ್ಕೇನೆ. ಏನೋ ಜನಗಳಿಗೆ ಒಂದು ಅರಿವಾಗ್ತಾ ಹೋಗ್ತಾ ಇದೆ, ಏನಾಗ್ತಿದೆ, ಏನು ತಪ್ಪುಗಳಾಗ್ತಾ ಇದೆ. ಈ ನೋಡಿ, ಈ ಥರ ಆದಾಗ ಏನಾಗುತ್ತೆ ಅಂದರೆ, ಪಾಪ ಇಲ್ಲಿ ಯಾರ್ದು ತಪ್ಪಿಲ್ಲ. ಇಲ್ಲಿ ನಾವು ಆ ಪಕ್ಷ ಸರಿ ಇಲ್ಲ, ಈ ಪಕ್ಷ ಸರಿ ಇಲ್ಲ ಮಾತಾಡೋಕ್ಕಿಂತ ನಮ್ಮನ್ನು ನಾವು ಅವಲೋಕಿಸ್ಕೊಬೇಕು. ಯಾಕಂದರೆ ನಾವು ಕರೆಕ್ಟಾಗಿ ಮೆಜಾರಿಟಿ ಕೊಟ್ಟಿದ್ದಿದ್ರೆ ಒಂದು ಯಾವುದರ ಪಕ್ಷಕ್ಕೆ ಚೆನ್ನಾಗಾಗಿರೋದು. ಇವಾಗ ಹಂಗಾದಾಗ ಏನಾಗುತ್ತೆ, ಎಲ್ಲರೂ ಒಂದು ಏನು ಹೇಳಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೇ ಹೋಗಬೇಕಾಗುತ್ತೆ. ಗೌರ್ಮೆಂಟು ನೋಡ್ಬೇಕು ಇನ್ನು ಮುಂದೆ ಹೇಗೆ ಕುಮಾರಸ್ವಾಮಿ ಅವ್ರು ಹೇಗೆ ನಡೆಸ್ಕೊಂಡು ಹೋಗ್ತಾರೆ, ಗೌರ್ಮೆಂಟ್ನ ನೋಡ್ಬೇಕು. ಸರ್, ಪ್ರಜಾಕರಣ ಬಿಟ್ಟು ಪ್ರಜಾಕರಣವನ್ನು ಬಿಟ್ಟು ಒಬ್ಬ ಮಾಮೂಲಿ ಮತದಾರ ಸಿಟಿಸನ್ ಆಗಿ 100 ಕೋಟಿ 50 ಕೋಟಿ ಒಂದಷ್ಟು ಮಾತುಕತೆಗಳು, ಆಡಿಯೋ ಕ್ಲಿಪ್ಗಳೆಲ್ಲ ಬಂತು. ಸೊ ಅದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಇಲ್ಲ, ಅದೇ ಹೇಳದ್ನಲ್ಲ, ಎಲ್ಲ ಆಗ್ತಿರೋದು ಯಾರಿಗೂ ಇಷ್ಟ ಆಗ್ತಿಲ್ಲ. ನಾನೇನು ಬೇರೆ ಅಲ್ಲ, ಯಾರಿಗೂ ಇಷ್ಟ ಆಗ್ತಿಲ್ಲ. ಅದು ಪ್ರಜೆಗಳಿಗೆ ಬೇಜಾರಾಗ್ತಾ ಇದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವನ ಅನಿವಾರ್ಯ ಪರಿಸ್ಥಿತಿ. ಯಾಕಂದ್ರೆ ನೋಡಿ, ಇವಾಗ ಇವ್ರಿಗೇನೋ ಮೆಜಾರಿಟಿ ಬಂದರೆ ಇವ್ರು ಗೌರ್ಮೆಂಟ್ ಮಾಡ್ಬೋದು. ಈಗ ಅವರಿಬ್ಬರು ಸೇರಿ ಮೆಜಾರಿಟಿ ಅವ್ರು ಗೌರ್ಮೆಂಟ್ ಮಾಡೋದು. ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದೇ ಹಾಗೆ ಏನೋ. ಅದರಿಂದ ಒಂದು ಅಡ್ಜಸ್ಟ್ಮೆಂಟಲ್ಲೇ ಹೋಗ್ಬೇಕು ಇವಾಗ. ಬಟ್ ಏನಂದರೆ ಒಳ್ಳೆ ಕೆಲಸಗಳು ಆಗ್ಬೇಕು ಇವಾಗ. ಏನೋ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಅವ್ರ ಜೊತೆ ಇದಾಗಿ ಒಂದು ಒಳ್ಳೆ ಕೆಲಸಗಳಾದರೆ ಖಂಡಿತ. ಮತ್ತು ನಾನು ಅದಕ್ಕೆ ಅವಳು ಹೇಳೋದು, ಒಳ್ಳೆ ಕೆಲಸ ಮಾಡಿಬಿಟ್ರೆ ಇದು ಯಾವುದು ಬೇಕೇ ಆಗಿಲ್ಲ, ಯಾವ ಗಿಮಿಕ್ಸು ಬೇಕಾಗಿಲ್ಲ, ಜನ ಸಪೋರ್ಟ್ ಮಾಡ್ಬಿಡ್ತಾರೆ. ಖಂಡಿತ ನೆಕ್ಸ್ಟ್ ಆ ಥರ ಬರುತ್ತೆ ಕಾಲ ಅನ್ಕೊಂಡಿದ್ದೀನಿ. ಸರ್, 2 ಟ್ವೀಟ್ ಮಾಡಿದ್ರಿ, ಒಂದು ರಿಸಲ್ಟ್ ಬಂದಾಗ ಆದದ್ದೆಲ್ಲ ಒಳ್ಳೇದಕ್ಕೆ ಅಂತ, ಇನ್ನೊಂದು ರಾಜಕಾರಣ ಸಾಕು ಪ್ರಜಾಕರಣ ಶುರು ಮಾಡಿ ಅಂತ. ಸೊ ಆ ಟ್ವೀಟ್ನ ಸಾರಾಂಶನ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ನೋಡಿ, ಇವಾಗ ನೋಡ್ತಿರೋದೆಲ್ಲ ನೀವೇ ನೋಡಿದ್ದೀರಾ, ನೀವೇ ಕೇಳ್ತಾ ಇದ್ದೀರಾ, ಆಗ್ತಿರೋದೆಲ್ಲ ಸರಿ ಇದೆಯಾ ಅಂತ. ಎಲ್ಲರಿಗೂ ಅನ್ನಿಸ್ತಾ ಇದೆ ಇವಾಗ ಸರಿ ಇಲ್ಲ ಅಂತ. ಸೊ ಅದಕ್ಕೆ ಹೇಳಿದ್ದು, ಕೆಲವು ಈ ಥರ ಆದಾಗ ನಮಗೂ ಅರ್ಥ ಆಗುತ್ತೆ. ಬರೀ ಹಣ ಕಾಸು ಎಂಡ ಅದಕ್ಕೋಸ್ಕರ ವೋಟ್ ಮಾರ್ಕೊಂಡಾಗ ಏನು ಪರಿಸ್ಥಿತಿ ಆಗುತ್ತೆ. ಆಮೇಲೆ ಕಣ್ಣಾರೆ ನೋಡಿದ್ವಲ್ಲ ನಾವು, ಒಂದು 50 ಕೋಟಿ 100 ಕೋಟಿ ಒಂದು MLA ಸೀಟ್ಗೆ ಅಂದಾಗ ನೀವು ಇಸ್ಕೊಂಡಿರೋ ದುಡ್ಡೆಷ್ಟು, ಅಲ್ಲಿ ಮಾರಾಟ ಆಗ್ತಿರೋ ದುಡ್ಡೆಷ್ಟು ಅಂತ ಗೊತ್ತಾಗುತ್ತಲ್ವ ಜನಕ್ಕೆ. ನೀವು 2,000 3,000 ವೋಟ್ ಮಾರ್ಕೊಂಬಿಟ್ಟು ಅದ್ರ ವ್ಯಾಲ್ಯೂನೇ ಬೇರೆ ಇರುತ್ತೆ. ಅಷ್ಟು ಕೋಟಿ ದುಡ್ಡು ನಿಮಗೇ ಬರಬೇಕು, ಅದು ನಿಮ್ಮ ಮಕ್ಳಿಗೆ ಬರಬೇಕು, ನಿಮ್ಮ ಏನೋ ಹೆಲ್ತ್ಗೋಸ್ಕರ ಬರಬೇಕು ಆ ದುಡ್ಡೆಲ್ಲ. ಅದು ಬರುವಂಥ ಪರಿಸ್ಥಿತಿ ಆದಾಗ ಅದಕ್ಕೆ ಪ್ರಜೆಗಳೇ ಬುದ್ಧಿವಂತರಾಗಬೇಕಷ್ಟೇ ಇಲ್ಲಿ. ಸೊ ನಾನು ಅದಕ್ಕೋಸ್ಕರ ಒಂದು ವೇದಿಕೆ ಮಾಡಿರೋದಿಲ್ಲಿ. ನಾನು ಯಾರಿಗೆ ಎಗನೆಸ್ಟ್ ಆಗಿ ಮಾಡಿಲ್ಲ, ಇದು ಪ್ರಜೆಗಳಿಗೊಂದು ವೇದಿಕೆ. ನಿಮ್ಮಲ್ಲಿರೋರು ಯಾರು ಬೇಕಾದ್ರೆ ಬನ್ನಿ ಅಂತ ನಾನು ಅದಕ್ಕೆ ಅವತ್ತಿಂದನೂ ಹೇಳ್ತಾ ಇರೋದು. ಬಟ್ ಏನಂದರೆ ಆ ಮೈಂಡ್ ಇರೋರು ಬರಬೇಕಷ್ಟೇ. ಒಂದು ದೊಡ್ಡ ನನಗೆ ಆಗಿರೋ ಒಂದು ಅನುಭವ ಏನು ಗೊತ್ತಾ, ರಾಜಕೀಯ ಅನ್ನೋದು ನಮ್ಮ ಜೊತೆಲಿ ಪ್ರಜಾಕೀಯ ಅಂದ್ಕೊಂಡು ಬರೋರಿಗೆ ರಾಜಕೀಯ ಇದ್ದಾಗ ಭಾಳ ಕಷ್ಟ ಆಗ್ಬಿಡುತ್ತದು. ಅವಾಗ ನನಗನ್ನಿಸ್ತು ಅವರೇ ಬೆಟ್ರಲ್ಲಪ್ಪ, ಡೈರೆಕ್ಟಾಗಿ ರಾಜಕೀಯ ಅಂದ್ಕೊಂಡೆ ಕ್ಲೀನಾಗಿ ಓಪನ್ನಾಗಿ ಮಾತಾಡ್ತಾ ಇದ್ದಾರೆ ಅವರು. ಇದು ಹಿಪೋಕ್ರಸಿ ಆಗುತ್ತೆ, ಡಬಲ್ ಸ್ಟ್ಯಾಂಡರ್ಡ್ ಆಗುತ್ತೆ. ಜೊತೆಲಿ ಬಂದ್ಬಿಟ್ಟು ಇಲ್ಲ ನಾನು ಇದಕ್ಕೋಸ್ಕರ ಬಂದೆ ಅಂತ ಹೇಳೋದು ನೋಡ್ರೆ ಅವ್ರ ಮೈಂಡಲ್ಲಿ ಬೇರೆ ಇರುತ್ತೆ. ಅವ್ರಿಗೆ ಪೋಸ್ಟ್ ಬೇಕು, ಪವರ್ ಬೇಕು, ದುಡ್ಡು ಬೇಕು, ಈ ಥರ ಬರೋಕ್ಕಾಗಲ್ಲ ಇಲ್ಲಿ. ನಾನು ಮುಂಚೆಯಿಂದ ಹೇಳಿದ್ದೆ, ಇಲ್ಲಿ ನಿಮ್ಗೆ ಯಾರಿಗೂ ಸರ್ವೇ ಆಗೋಕ್ಕಾಗಲ್ಲ. ಯಾಕಂದ್ರೆ ನಾನು ಕಾಂಪ್ರಮೈಸ್ ಆಗಲ್ಲ. ಏನೇ ತೊಂದರೆ ಅದು ನಾನು ಮತ್ತೆ ಬ್ಯಾಕ್ಔಟ್ ಆಗ್ತೀನಿ ಅಷ್ಟೇ ಹೊರತು ನಾನು ಕಾಂಪ್ರಮೈಸಾಗಿ ಒಂದು ಹೆಜ್ಜೆ ಮುಂದೆ ಹೋಗಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ. ನನಗಿಲ್ಲಿ ನಂದು ಅನ್ನೋದು ಎಲ್ಲಿ ನನಗೆ ಅವಮಾನ ಆಗ್ಬಿಡುತ್ತೆ, ನಾನೇನೋ ಸಾಧಿಸ್ಬೇಕು, ಅದು ಯಾವ ಉದ್ದೇಶ ಇಟ್ಕೊಂಡು ಬಂದಿಲ್ಲ.
ನನ್ನ ಸಾಧನೆ ಏನಿದ್ರು ಸಿನಿಮಾದಲ್ಲಿದೆ, ಅಲ್ಲಿ ನನ್ನ ಸಂಪಾದನೆ ಸಾಧನೆ ಎಲ್ಲವೂ ಸಿನಿಮಾದಲ್ಲಿರುತ್ತೆ. ಇದು ಪ್ಯೂರ್ ಆಗಿರಬೇಕು, ಏನೋ ಸಮಾಜ ಸೇವೆನೂ ತುಂಬ ಪ್ಯೂರ್ ಆಗಿರಬೇಕು, ಅಲ್ಲ ಹೆಸರು ಮಾಡಬೇಕಂತಲೂ ಹೋಗಬಾರ್ದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ, ನೋಡೋಣ. ಸರ್, ಒಂದು ರಾಜಕೀಯ ಡೊಂಬರಾಟನ ನಿಮ್ಮ ಸಿನಿಮಾ ಮುಖಾಂತರ ಸೂಪರ್ ಅಲ್ಲಿ ತೋರಿಸಿದ್ರಿ. ಈಗ ಪ್ರೆಸೆಂಟ್ ಅದೇ ತರದ್ ನಡೀತಾ ಇದೆ. ಜೊತೆಗೆ ನೆಕ್ಸ್ಟ್ MP ಎಲೆಕ್ಷನ್ಗೆ ಉಪೇಂದ್ರ ಅವರು ನಿಲ್ತಾರ ಅನ್ನುವಂಥದ್ದು ಅಲ್ಲ, ನೋಡೋಣ. ಇವಾಗ ಅಲ್ಲ, ಏನಂದ್ರೆ ಯಾವಾಗಲೂ ಕೂಡ ನಾಳೆ ಏನಾಗುತ್ತೆ ಅಂತ ಇವಾಗ ಮಾತಾಡೋಕೆ ಆಗಲ್ಲ. ಯಾವುದು ರಾಜಕೀಯ ಇದರಲ್ಲಿ ಅದು ಏನೇನು ಆಗ್ತಿದೆ ನೋಡಿಕೊಂಡು ಅದು ಮುಂದೆ ಆ ಟೈಮಲ್ಲಿ ಯಾವ ರೀತಿ ಇರುತ್ತೆ, ಯಾವ ಥರ ಕೆಲಸಗಳಾಗ್ತಾ ಇದೆ, ಯಾವ ಥರ ಜನಗಳ ಮೈಂಡ್ ಇದೆ, ನಾವು ಯಾವ ಥರ ಹೋಗ್ಬೋದು ನೋಡ್ಕೊಂಡು ಮಾಡಬೇಕಾದ್ರೆ. ಇರೋ ಮಾಹಿತಿ ಪ್ರಕಾರ ಉಪೇಂದ್ರ ಅವರು MP ಎಲೆಕ್ಷನ್ಗಿಂದ ಸ್ಪರ್ಧೆ ಮಾಡ್ತಾರೆ. ಆ ಚುನಾವಣೆಯಿಂದ ಜಾರಿಗೆ ಬರ್ತದೆ ಪ್ರಜಾಕಾರಣ. ಚುನಾವಣೆಗೆ ನೀವು ಬರ್ತೀರಿ ಅನ್ನೋ ಇಲ್ಲ, ನೋಡೋಣ. ನಿಮ್ಮೆಲ್ಲರ ಇದರಿಂದ ಆರೈಕೆಯಿಂದ ಬರೋದೆಲ್ಲ ಮುಖ್ಯ. ನಿಮ್ಮ ವೆಲ್ಕಮ್ಮು ಭಾಳ ಮುಖ್ಯ, ನಿಮ್ಮ ಸಪೋರ್ಟು ಭಾಳ ಮುಖ್ಯ, ಅದು ಭಾಳ ಮುಖ್ಯ. ನಾನು ಬರ್ತಾನೆ ಇರ್ತೀನಿ, ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಇನ್ಮೇಲೆ. ಮೀಡಿಯಾ ಯಾಕಂದ್ರೆ ನೀವು ಪ್ರಜಾಕೀಯ ಶುರು ಮಾಡಿದಾಗ ಇಡೀ ಮೀಡಿಯಾ ಖಂಡಿತ ನಿಮ್ಮೆಲ್ಲರ ಅದ್ಭುತವಾದಂಥ ಸಪೋರ್ಟ್ ಸಿಕ್ತು. ಅಂದರೆ ಒಂದಂತೂ ನೀವು ಇಡೀ ಇಂಡಿಯಾಗೆ ಸಾರ್ ಹೇಳ್ತೀರಾ, ಯಾಕಂದರೆ ನೀವೇ ಅದನ್ನು ಗೆಲ್ಲಿಸ್ತೀರಾ, ನೀವೇ ಅದಕ್ಕೆ ಪ್ರಚಾರ ಕೊಡ್ತೀರಾ. ನನಗೆ ಆ ನಂಬಿಕೆ ಇದೆ. ದುಡ್ಡಿಲ್ಲದೆ ರಾಜಕಾರಣ ಮಾಡ್ಬೋದು ಅನ್ನೋದು ನೀವು ತೋರಿಸ್ತೀರಾ, ಅದು ಪ್ರಜಾಕಾರಣ ಆಗುತ್ತೆ, ಖಂಡಿತ ಆಗುತ್ತೆ. ನನಗೆ ಆ ನಂಬಿಕೆ ಇದೆ. ರಾಜಕೀಯ ಅನ್ನೋ ಪದಕ್ಕೆ ನೀವು ಒಂದು ಡೆಫಿನೇಷನ್ ಕೊಟ್ಟಿರಿ. ರಾಜಕೀಯ ಅಂದ್ರೆ ಕೀಚಕ ಯಮ ಅನ್ನೋ ಪದಗಳಿಂದ ಪ್ರಜಾಕೀಯಕ್ಕೆ ಏನು ಡೆಫಿನೇಷನ್ ಕೊಟ್ಟಿರಿ? ಪ್ರಜೆಗಳ ಕೈಲಿ ಕೀ ಇರೋದೇ ಪ್ರಜಾಕೀಯ. ಲವರ್ ಇಮೇಜ್ ಅಲ್ಲಿ ಕಾಣಿಸ್ಕೊಳ್ತಿದ್ರ, ಭಗ್ನ ಪ್ರೇಮಿ ಆಗಿರ್ತಾರ, ಸೈಕೋ ಪ್ರೇಮಿ ಆಗಿರ್ತಾರ, ಈ ಸಿನಿಮಾದಲ್ಲಿ ಯಾವ ತರ ಪ್ರೇಮಿ ಆಗಿರ್ತೀರ ಅಷ್ಟೇ, ಅದು ಯಾವ್ದು. ಓಕೆ, ಥ್ಯಾಂಕ್ ಯು.